ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡೋಣ. ಹೌದು ಸ್ನೇಹಿತರೆ, ಝೊಮ್ಯಾಟೊ ಫುಡ್ ಡೆಲಿವರಿ ಇವತ್ತು ಸ್ವಲ್ಪ ಆಫರ್ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಇವತ್ತು ಭಾನುವಾರ. ಏನು ಆಫರು ಅಂದರೆ ಸ್ನೇಹಿತರೆ, 8 ಗಿಗ್ನ ಆನ್ಲೈನಲ್ಲಿ ಇರಬೇಕಾಗುತ್ತೆ. ಸೊ 8 ಗಿಗ್ ಆನ್ಲೈನಲ್ಲಿದ್ದರೆ ನಮಗೆ 500 ರೂಪಾಯಿನ ಎಕ್ಸ್ಟ್ರಾ ಕೊಡ್ತಾನೆ. ಸೊ ಅದರಲ್ಲಿ ಸ್ವಲ್ಪ ಕಂಡೀಷನ್ಗಳಿದೆ. ಏನಂತ ಅಂದರೆ ಲಂಚ್ ಪೀಕ್ ಅವರು ಮತ್ತು ಡಿನ್ನರ್ ಪೀಕ್ ಅವರು ಇವೆರಡರಲ್ಲೂ ಕೂಡ 3 ಅವರ್ ಲಾಗಿನ್ ಇರಬೇಕಾಗುತ್ತೆ. ಅದೇ ಥರ ಇದೇ ರೂಲ್ಸಲ್ಲೇ 10 ಗಿಗ್ ಲಾಗಿನಲ್ಲಿದ್ದರೆ ನಮಗೆ 800 ರೂಪಾಯಿನ ಎಕ್ಸ್ಟ್ರಾ ಕೊಡ್ತಾನೆ, ಅರ್ನಿಂಗ್ಸ್ ಬಿಟ್ಟು. ಸೊ ಅರ್ನಿಂಗ್ಸು ಮತ್ತು ಸರ್ಜು, ಮಳೆಗಿಳೆ ಏನಾದರೂ ಬಂದರೆ ಸರ್ಜ್ ಕೊಡ್ತಾನಲ್ಲ, ಇದೆಲ್ಲ ಬಿಟ್ಟು 800 ರೂಪಾಯಿನ ಎಕ್ಸ್ಟ್ರಾ ಕೊಡ್ತಾನೆ. 8 ಗಿಗ್ನ ನಾನು ಹಾಕ್ಕೊಂಡಿದ್ದೀನಿ. ಸೊ 10 ಗಿಗ್ನ ಹಾಕೊಳ್ಳೋಕೆ ಟ್ರೈ ಮಾಡೋಣ. ಯಾಕೆಂತಂದರೆ ಈಗ ಆಲ್ರೆಡಿ 12 ಗಂಟೆ ಆಗೋಗ್ಬಿಟ್ಟಿದೆ. ಕೆಲಸದಿಂದ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ತೊಂದರೆ ಆಯಿತು. ಆದ್ದರಿಂದ ಲೇಟಾಗಿ ಆನ್ ಮಾಡ್ತಾಯಿದ್ದೀನಿ. 12 ಗಂಟೆಗೆ ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. ಸೊ ಈ 12ರಿಂದ 4 ಇದೇನಿದೆಯೋ ಇದರಲ್ಲಿ ಕನಿಷ್ಠ ಹಾಗೆ 3 ಅವರ್ ಲಾಗಿನ್ ಇರಲೇಬೇಕು ಕಂಪಲ್ಸರಿ. ಸೊ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವ್ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಂಗೆ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಆನ್ಲೈನ್ಗೆ ಹೋಗ್ಬಿಡೋಣ. ವಿಡಿಯೋ ನೋಡಿ ಸ್ವಲ್ಪ ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಹಲವಾರು ಡೆಲಿವರಿಗೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡ್ತೀನಿ. ಸೊ ವ್ಯೂಸ್ ರೀಚ್ ಆಗ್ತಿಲ್ಲ ಸ್ನೇಹಿತರೆ, ಅದಕ್ಕೆ ಡಿಮೋಟಿವೇಟ್ ಆಗ್ತಾಯಿದ್ದೀನಿ. ಸರಿಯಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಎಲ್ಲ ನಿಮ್ಮ ಕೈಲಿ ಬಿಟ್ಟಿದೆ. ನೋಡೋಣ, ಪ್ರಯತ್ನ ಬಿಡಬಾರ್ದು. ಮರಳಿ ಯತ್ನವೋ ಮಾಡು ಅಂತ ಹೇಳಿದಾರಲ್ವ ದೊಡ್ಡವರು. ಸೊ ಪ್ರಯತ್ನ ಅಂತೂ ಬಿಡೋದು ಬೇಡ. ಒಂದು ದಿವಸ ಫಲ ಕೊಡುತ್ತೆ ಅಂತ ಹೇಳ್ತಾ ಬನ್ನಿ ಆನ್ಲೈನ್ಗೆ ಹೋಗ್ಬಿಡೋಣ. ಸೊ ಫಸ್ಟ್ ಆನ್ಲೈನ್ಗೆ ಹೋಗ್ಬಿಡ್ತೀನಿ. ಆನ್ಲೈನ್ ಸ್ನೇಹಿತರೆ, ಆನ್ಲೈನಿಗೆ ಬಂದಿದ್ದೀನಿ. ಕರೆಕ್ಟಾಗಿ 12 ಗಂಟೆ 17 ನಿಮಿಷಕ್ಕೆ ಆನ್ಲೈನಿಗೆ ಬಂದಿದ್ದೀನಿ. ಸೊ ಈಗ ಸರ್ಜ್ ನಡೀತಾ ಇದೆ. ಜಾಲಹಳ್ಳಿ ಝೋನಲ್ಲಿ ನೋಡಿ ಸ್ನೇಹಿತರೆ, ಸರ್ಜ್ ನಡೀತಾ ಇದೆ. 20 ರೂಪಾಯಿಂದ 70 ರೂಪಾಯಿವರೆಗೂ ಇದೆ. ಸೊ ಇದು ಕಿಲೋಮೀಟ್ರ್ ಮೇಲೆ ಡಿಪೆಂಡ್ ಆಗಿ ಕೊಡ್ತಾನೆ. ಕೆಲವೊಂದಕ್ಕೆ 10 ರೂಪಾಯಿ ಕೊಡ್ತಾನೆ, ಕೆಲವೊಂದು 15, ಕೆಲವೊಂದು 20. ಕಿಲೋಮೀಟ್ರ್ ಜಾಸ್ತಿ ಹೋದಂಗೆಲ್ಲ ಅಮೌಂಟ್ನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಸೊ ಇನ್ನು ಬ್ಯಾಗು ಕೂಡ ಕಟ್ಕೊಂಡಿಲ್ಲ. ಬ್ಯಾಗ್ ಕಟ್ಕೊಬಿಡೋಣ. ಮಳೆ ಬರ್ತಾಯಿದೆ, ಅಲ್ಲೇ ಹನಿ ಸ್ಟಾರ್ಟ್ ಆಯಿತು. ಸೊ ಆರ್ಡ್ರ್ ಹೆಂಗೆ ಕೊಡ್ತಾವನ? ಹೆಂಗೆ ಕೊಡ್ತಾವನ? ಇದಾ ಎಲ್ಲ ಒಂದು 45 ಆಗುತ್ತೆ. ಹಾಂ ಮಳೆಗೇನು ಆಗಲ್ಲ, ಬಟ್ ಹಂಗಂತ ಜಾಸ್ತಿ ನೆನೆಸಂಗೂ ಇಲ್ಲ. ಮಳೆಗೆ ಸ್ವಲ್ಪ ಬಿಚ್ಚಿಟ್ಕೋಬೇಕಾಗತ್ತಷ್ಟೆ. ಎಷ್ಟು ಗಂಟೆಗೆ ಲಾಗಿನ್ ಆದ್ರಿ? 9. ಸರ್ಚ್ ಕೊಟ್ಟವನಾ? 20 ರೂಪಾಯಿ. ಜಳ್ಳಿ ಕ್ರಾಸ್ ಇದು ಸರ್ಜಾ ಇದು. ಓಕೆ, ರಿಸೀವ್ ಮಾಡಿ. ಎಷ್ಟು ಮಾಡಿದ್ದೀರಿ ಬೆಳಿಗ್ಗೆಯಿಂದ? ಏನಾರ ಆಫರ್ ಕೊಟ್ಟವನ? ಅದೇ 700 ಮಾಡಿದ್ರೆ 200. ಸಾಯಂಕಾಲದ ಅದು ನೈಟದು. ಹಾಂ ಇದು ಫುಲ್ ಟೈಮ್ 1400 ಮಾಡಿದ್ರೆ 350 ಎಕ್ಸ್ಟ್ರಾ. ಯಾವ್ದು ಮಾಡ್ತೀರಾ ಇವಾಗ? ಏನಾದರೂ ಒಂದು ಆರ್ಡ್ರ್ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಹಾಂ, ಅದು ಒಂದು ಫಿಕ್ಸ್ ಬಿಡೋಂಗಿಲ್ಲ, ಒಂದು ಆರ್ಡ್ರ್ ಕ್ಯಾನ್ಸಲ್ ಮಾಡೋಂಗಿಲ್ಲ. ಹಾಂ, ಅದರಲ್ಲೆಲ್ಲ 1 ಗಿಗ್ ಬಿಡ್ಬೋದಲ್ವಾ? ಒಂದು ಗಿಗ್ ಬಿಡ್ಬೋದು, ಒಂದು ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಬೋದು. ಸರಿ ಬ್ರೋ, ಆಯ್ತು, ಆರ್ಡ್ರ್ ಬಿತ್ತು, ಹೋಗಿ. ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರ್ ಕೊಡ್ತಿದ್ದಾನೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. 131 ರೂಪಾಯಿ ಪ್ಲಸ್ 65 ರೂಪಾಯಿ ಸರ್ಜು. ಡ್ರಾಪು 12 ಕಿಲೋಮೀಟ್ರ್ ಇದೆ, ಪಿಕಪ್ಪು ಅರ್ಧ ಕಿಲೋಮೀಟ್ರ್ ಇದೆ. ಸೊ ಫಸ್ಟ್ನೇ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ 12 ಗಂಟೆ 53 ನಿಮಿಷಕ್ಕೆ ಫಸ್ಟ್ನೇ ಆರ್ಡ್ರ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಬನ್ನಿ, ಯಾವ ಡೆಲಿವರಿ ಬ್ಯಾಗ್ ಏನೋ ಕೇಕ್ ಇರೋ ಥರ ಇದೆ. ಅದಕ್ಕೆ ಕೆಲವೊಂದಷ್ಟೆಲ್ಲ ಇದು ಕೇಳ್ತಾ ಇದ್ದೇನೆ. ಕನ್ಫರ್ಮ್ ಕೊಡೋಣ. ಮ್ಯಾಪ್ ಇದೆಲ್ಲಿದೆ? ಬನ್ನಿ ಹೋಗೋಣ. ಫಸ್ಟ್ ಸ್ಟಾರ್ಟಿಂಗೇ ಲಾಂಗ್ ಕೊಟ್ಬಿಟ್ನಲ್ಲ ಗುರು. ಫಸ್ಟ್ನೇ ಆರ್ಡ್ರೆ ತೆಗ್ದು 12.5 ಕಿಲೋಮೀಟ್ರ್ ಲಾಂಗ್ ಎಸ್ಬಿಟ್ನಲ್ಲ ಗುರು. ಎಲ್ಲಿಗೆ ಎಸ್ತವನೆ ಅಂತ ಗೊತ್ತಿಲ್ಲ. ನಾನು ಫಸ್ಟ್ನೇ ಆರ್ಡ್ರ್ ಬತ್ತಲ್ಲ ಅಂತ ಅಕ್ಸೆಪ್ಟ್ ಮಾಡ್ಕೊಂಡೆ. ಅದಲ್ಲದೆ ಬೇರೆ ಟೈಮ್ ಇರುತ್ತಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ಆ ಟೈಮ್ ಒಳಗಡೆ ಅಕ್ಸೆಪ್ಟ್ ಮಾಡ್ಕೋಬೇಕು ಆರ್ಡ್ರು. ಸೊ ಅದರಿಂದ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ಆರ್ಡ್ರನ್ನ ತೆಗ್ದು ಎಸ್ತಾ ಈಗ ಎಷ್ಟು 3/4 ಗಂಟೆ ಆದಮೇಲೆ ಒಂದು ಆರ್ಡ್ರ್ ಕೊಟ್ಟವನು ಸ್ನೇಹಿತರೆ. ಆ ಆರ್ಡ್ರನ್ನು ಕೂಡ ತುಂಬ ಲಾಂಗ್ ಹಾಕವನೆ. ಸೊ
ಸೊ ಸರ್ಜ್ ಅಂತ ಹೇಳ್ಬಿಟ್ಟು 60 ರೂಪಾಯಿ ಬೇರೆ ಎಕ್ಸ್ಟ್ರಾ ಕೊಡ್ತಾವನೆ, ಪ್ಲಸ್ ಟ್ರಿಪ್ದು 113 ರೂಪಾಯೋ 120 ರೂಪಾಯಿ ಸಮಥಿಂಗ್ ಇತ್ತು. ಅರ್ಜೆಂಟಲ್ಲಿ ನಾನು ನೋಡಲಿಲ್ಲ. ಬನ್ನಿ ಈಗ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ ಹೋಗೋಣ. ಎಲ್ಲಿ ಪಿಕಪ್ ಮಾಡಾದ್ಮೇಲೆ ಹೇಳ್ತೀನಿ ಸ್ನೇಹಿತರೆ ಎಲ್ಲಿಗೆ ಡ್ರಾಪ್ ಇದೆ ಅಂತ ಹೇಳ್ಬಿಟ್ಟು. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ, ಕಾಲ್ ಮಾಡೋಣ. ರೀಚ್ಡ್. ಈ ಥರ ಮನೆಗಳಲ್ಲಿ ಏನೋ ಕ್ಲೌಡ್ ಕಿಚನ್ ಅಂತ ಮಾಡ್ಕೊಂಡಿರ್ತಾರೆ. ಸರ್ ಝೊಮ್ಯಾಟೋಯಿಂದ ಒಂದು ಪಿಕಪ್ ಇತ್ತಲ್ಲ ಸರ್, ಇಲ್ಲಿ ಬಂದಿದ್ದೀನಿ, ಕೆಳಗಡೆ ಇದ್ದೀನಿ. ಏನು ಸರ್? ಎಲ್ಲಿದ್ದೀರಾ ಸರ್? ಒಂದು ಆಟೋ ನಿಂತಿದೆ ನೋಡಿ ಆಪೋಸಿಟ್. ಹಲೋ, ಆಟೋನಾ? ಹಾಂ, ಬ್ಯಾಕ್ ಸೈಡ್ ಇಲ್ಲೇ ನೋಡಿ, ಇಲ್ಲೇ. ಹಾಂ ಹಾಂ ಹಾಂ, ಇಲ್ಲಿದೆ ಬರ್ರಿ. 2756 ಇಷ್ಟೇನಾ ಬ್ರೋ? ತುಂಬ ಲಾಂಗ್ ಇದೆ, ತೊಗೊಂಡೋಗ್ಬೋದಲ್ಲ? ಐಸ್ ಏನಾರು ಇದೆಯಾ? ಐಸ್ ಇದೆಯಾ? ಐಸ್ ಇಲ್ಲ, ಕೇಕ್ ಅಷ್ಟೇ ಅಲ್ಲ? ಓಕೆ ಸ್ನೇಹಿತರೆ, ಆರ್ಡ್ರ್ ಪಿಕಪ್ ಮಾಡಿದ್ದೀನಿ, ಹೋಗೋಣ ಸ್ನೇಹಿತರೆ. ಸೊ ಐಸ್ ಏನಿಲ್ಲ, ಬರೀ ಕೇಕ್ ಅಷ್ಟೇ. ಹುಷಾರಾಗಿ ತೊಗೊಂಡೋಗಿ ಕೊಡಬೇಕು ಅವ್ರಿಗೆ. ಏನೋ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ಬಟ್ಟೆ ಇಟ್ಬಿಡೋಣ, ಅಲ್ಲಿ ಬಿಡಿ, ಏನೋ ಆಗಲ್ಲ. ಓಕೆ ಸ್ನೇಹಿತರೆ, 12 ಕಿಲೋಮೀಟ್ರ್ ಇದೆ. 12 ಮಾದನಾಯಕನಹಳ್ಳಿ, ನಗರೂರು, ಕಣ್ವ ಗಾರ್ಡನ್ ಸಿಟಿ, ಹುಸ್ಕೂರು ರೋಡ್ ಸ್ನೇಹಿತರೆ. ಇಲ್ಲಿಂದ ಅರ್ಥ ಆಯ್ತಲ್ಲ? ಬನ್ನಿ ಹೋಗಿ ನೋಡೋಣ. ಹುಸ್ಕೂರು ರೋಡ್ ಎಲ್ಲಿದೆ ಅಂತ ಹೇಳಿ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನನಗಂತೂ ಅರ್ಥ ಆಗಲಿಲ್ಲ. ಮ್ಯಾಪ್ ತೋರಿಸ್ದಂಗೆ ಹೋಗ್ತೀನಿ, ಕೇಳಿದ್ದೀನಿ ಹುಸ್ಕೂರು ಅಂತ, ಬಟ್ ಅದು ರೋಡ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. 3 hours later. ಸ್ನೇಹಿತರೆ, ಇವತ್ತು ಕೂಡ ವಿಡಿಯೋ ಎಂಡನ್ನು ಮನೇಲಿ ಕೊಡ್ತಾಯಿದ್ದೀನಿ. ಯಾಕೆಂತಂದರೆ ಸಂಜೆ 6 ಗಂಟೆ ಮೇಲೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು. ಸೊ 6 ಗಂಟೆಯಿಂದ ಬಿಡದಂಗೆ ಜಡಿ ಮತ್ತು ಜೋರಾಗಿ ಒಂದು 10 ಗಂಟೆವರೆಗೂ ಮಳೆ ಹೊಡಿತು. ಸೊ ಅದಲ್ಲದೆ ಸ್ನೇಹಿತರೆ, ನನಗೆ ಇವತ್ತು ಕೇವಲ 15 ನಿಮಿಷ ಡಿಲೇ ಆಗಿರೋದ್ರಿಂದ 500 ರೂಪಾಯಿ ಕೂಡ ಲಾಸ್ ಆಯಿತು. ಅದು ಹೇಗೆ ಅಂತ ಹೇಳೋದಾದರೆ ಸ್ನೇಹಿತರೆ, 8 ಗಿಗ್ಗನ್ನು ಕಂಪ್ಲೀಟ್ ಮಾಡಬೇಕಿತ್ತಲ್ವ. ಸೊ 8 ಗಿಗ್ಗಲ್ಲಿ ನಾನು ಮಧ್ಯಾಹ್ನ 12 ಗಂಟೆಗೆ, ಎಷ್ಟು ಗಂಟೆಗೆ ಹೇಳಿ, 12 ಗಂಟೆಗೆ ಬಂದಿದ್ದಲ್ವಾ. ನಾನು 8 ಗಿಗ್ಗನ್ನು ಕಂಪ್ಲೀಟ್ ಮಾಡಬೇಕಿತ್ತಲ್ವ. ಸೊ 8 ಗಿಗ್ಗೇನೋ ಕಂಪ್ಲೀಟ್ ಮಾಡಿದೆ, ಬಟ್ 15 ನಿಮಿಷ ಮಾತ್ರ ಡಿಲೇ ಆಯಿತು. ಸೊ 15 ನಿಮಿಷ ಡಿಲೇ ಆಗಿದ್ದಕ್ಕೆ ನನಗೆ 500 ರೂಪಾಯಿ ಬರಲಿಲ್ಲ. ಸೊ ನಾನು 800 ರೂಪಾಯಿ ಟ್ರೈ ಮಾಡೋಣ ಅಂತ ಹೋದೆ. ಸೊ 500 ಬರಲಿಲ್ಲ. ಯಾಕೆಂತಂದರೆ ಕೆಲವೊಂದು ಸರಿ ಹಿಂಗೆ ಆಗ್ತವೆ, ಮರ್ಸ್ಕೊಂಬಿಡ್ತೀವಿ. ಸೊ ನಾನು ಹೆಂಗೋ ಕೌಂಟ್ ಆಗುತ್ತಲ್ಲ, 15 ನಿಮಿಷ ಏನು ಲೆಕ್ಕ ತಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನು ಲೆಕ್ಕ ತಗೊಂಡವ್ರೆ. ಸೊ 8 ಗಿಗ್ಗಲ್ಲಿ 15 ನಿಮಿಷ ಮೈನಸ್ ಆಗಿದ್ದಕ್ಕೆ, ಅಂದರೆ 15 ನಿಮಿಷ ನಾನು ಲೇಟಾಗಿ ಹೋಗಿದ್ದಕ್ಕೆ ಆ 8 ಗಿಗ್ಗು ಫುಲ್ ಕಂಪ್ಲೀಟ್ ಆಗದೆ ನನಗೆ ಕೇವಲ 1436 ರೂಪಾಯಿ ಅರ್ನಿಂಗ್ಸ್ ಬಂತು. ಅದು ಯಾವ್ಯಾವ ರೀತಿ ಅರ್ನಿಂಗ್ಸ್ ಬಂತು ಅಂತ ನೋಡಿ ಹೇಳ್ಬಿಡ್ತೀನಿ. ಆರ್ಡರ್ ಅರ್ನಿಂಗ್ ಬಂದ್ಬಿಟ್ಟು 895 ರೂಪಾಯಿ ಆಗಿದೆ. ಸರ್ಚ್ ಪೇ ಅಂದರೆ ಮಳೆ ಬರ್ತಾಯಿತ್ತಲ್ಲ ಸ್ನೇಹಿತರೆ, ಸೊ ಅದಕ್ಕೆ 319 ರೂಪಾಯಿ ಸರ್ಚ್ ಪೇ ಬಂದಿದೆ. ಮತ್ತು ಅದರ್ಸ್ ಡಿಡಕ್ಷನ್ ಅಂದರೆ ಯಾವುದೋ ಟಿ ಡಿ ಎಸ್ ಅದೇನೋ ಕಟ್ಟಾಗುತ್ತೆ ಅಂತಾರಲ್ಲ, ಅದಕ್ಕೆ 89 ರೂಪಾಯಿ ಕಟ್ಟಾಗಿದೆ. ಹಾಗೆ ಕಸ್ಟಮರ್ ಟಿಪ್ಸು 10 ರೂಪಾಯಿ ಬಂದಿದೆ. ಆಫರ್ ಅಂದರೆ ಡ್ರಾಪ್ ಇನ್ಸೆಂಟಿವ್ ಅಂತ ಏನಿತ್ತು ಸ್ನೇಹಿತರೆ, ಅದಕ್ಕೆ 300 ರೂಪಾಯಿ ಬಂದಿದೆ. ಸೊ ಎಲ್ಲ ಒಟ್ಟಿಗೆ ಸೇರಿ 1436 ರೂಪಾಯಿ ಬಂದಿದೆ. 9 ಅವರು ಹತ್ತತ್ರ 9:45 ಗಂಟೆ ಲಾಗಿನ್ ಇದ್ದೀನಿ ಸ್ನೇಹಿತರೆ. 9:45 ಗಂಟೆ ಲಾಗಿನ್ ಇದ್ದಿದ್ದಕ್ಕೆ 1436 ರೂಪಾಯಿ ಬಂದಿದೆ. 12 ಟ್ರಿಪ್ ಮಾಡಿದ್ದೀನಿ, ಹಾಗೆ 17 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಎಲ್ಲ ಇವತ್ತಿನ ಅರ್ನಿಂಗ್ಸ್ ಸೇರಿ 1436 ರೂಪಾಯಿ. ಇದು ಕೇವಲ ಒಂದು 15 ನಿಮಿಷದಿಂದ ನನಗೊಂದು 500 ರೂಪಾಯಿ ಕೂಡ ಲಾಸ್ ಆಯಿತು. ಇಲ್ಲಾಂತಂದರೆ 1900 ಚಿಲ್ಲರೆ ಆಗ್ತಿತ್ತು. ಏನು ಮಾಡೋಕ್ಕಲ್ಲ, ಒಂದೊಂದು ಸರಿ ಆಗ್ಬಿಡುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನೀವ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಂಗೆ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಗುಡ್ ಬೈ.